ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಾಗಾಗಿ ಬೆಂಗಳೂರಿನ ಜನರು ದೇವಾಲಯಗಳತ್ತ ಹೆಜ್ಜೆ ಇಡ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ದೇವಾಲಯಗಳಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಬನಶಂಕರಿ ದೇವಾಲಯದಲ್ಲಿ ಬೆಳಗ್ಗೆಯಿಂದ ವಿಶೇಷವಾದಂಥ ಪೂಜೆಯನ್ನ ಮಾಡಲಾಗ್ತಾ ಇದೆ. ಬನಶಂಕರಿ ತಾಯಿಗೆ ಅಲಂಕಾರ ಮತ್ತು ವಿಶೇಷ ಅಭಿಷೇಕವನ್ನ ಮಾಡಲಾಗಿದೆ. ಮುಂಜಾನೆಯಿಂದಲೇ ಸಾಲುಗಟ್ಟಿ ನಿಂತು ದೇವಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ಹೂವಿನ ಅಲಂಕಾರದಿಂದ ತಾಯಿ ಬನಶಂಕರಿ ಕಂಗೊಳಿಸಿದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ವಿಶೇಷವಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳಿ. ಎರಡನೇ ದೃಶ್ಯದಲ್ಲಿಯೂ ಕೂಡ ಸಾಕಷ್ಟು ಜನ ಭಕ್ತ ಸಾಗರವೇ ಅಲ್ಲಿ ಸೇರಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬನಶಂಕರಿ ದೇವಾಲಯದಿಂದ. ಮಂಜುನಾಥ್, ಇನ್ನು ಈಗಾಗಲೇ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಾಗಾಗಿ ಬನಶಂಕರಿ ದೇವಾಲಯದಲ್ಲಿ ಯಾವ ರೀತಿಯಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ, ಜನರು ಹೇಗೆ ಸೇರಿದ್ದಾರೆ? ದಿವ್ಯಾ, ಖಂಡಿತವಾಗೂ ಇವತ್ತು ಇಂದು ಒಂದು ಜನರಿಗೆ ವರ್ಷದ ಮೊದಲ ಹಬ್ಬ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬೆಂಗಳೂರಿನ ಬಹುತೇಕ ಎಲ್ಲ ದೇವಾಲಯಗಳಲ್ಲೂ ಕೂಡ ಭಕ್ತ ಸಾಗರವೇ ಹರಿದು ಬರುವಂಥ ಕೆಲಸ ಆಗಿದೆ. ವರ್ಷದ ಮೊದಲ ಹಬ್ಬ ಅಂತಲೂ ಕೂಡ ಕರೆದುಕೊಳ್ಳುವಂತಹ ಈ ಒಂದು ಯುಗಾದಿ ಹಬ್ಬದ ಸಂಭ್ರಮ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆ ಮೂಲಕವಾಗಿ ಆರಂಭವನ್ನು ಮಾಡುವಂತಹ ಕೆಲಸಕ್ಕೆ ಜನ ಮುಂದಾಗ್ತಾ ಇರುವಂಥದ್ದು. ಅದರಲ್ಲೂ ಬೆಂಗಳೂರಿನ ಮಹಾತಾಯಿ ಅಂತಲೇ ಹೆಸರುವಾಸಿಯಾಗಿರುವಂಥ ಬನಶಂಕರಿ ತಾಯಿ ದೇವಾಲಯಕ್ಕೆ ಬೆಳಗ್ಗೆ 6 ಗಂಟೆಯಿಂದಲೇ ಭಕ್ತ ಸಾಗರ ಹರಿದು ಬರುವಂಥ ಕೆಲಸ ಆಗ್ತಾ ಇದೆ. ಸದ್ಯಕ್ಕೆ ಈಗ ನಾನು ಬನಶಂಕರಿ ದೇವಾಲಯದಲ್ಲೇ ಇದ್ದೇನೆ. ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಭಕ್ತರು ಸೇರಿದಂತೆ ದೇವಿಗೆ ಯಾವ ರೀತಿ ಅಲಂಕಾರವನ್ನು ಮಾಡಿದ್ದಾರೆ ಎನ್ನುವಂಥ. ಬಹುತೇಕ ಭಕ್ತರ ಮಹಿಳೆಯರೇ ಆಗಿರುವಂಥ ಕಾರಣದಿಂದಾಗಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಭಕ್ತರಿಗೆ ಮಾಡಿಕೊಡುವಂಥ ಕೆಲಸ ಆಗ್ತಾ ಇದೆ. ನೋಡ್ಬೋದು, ಲೈವ್ ದೃಶ್ಯಗಳಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಬನಶಂಕರಿ ತಾಯಿಗೆ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂಥ ಪೂಜೆ ಅಲಂಕಾರ ಸೇರಿದಂತೆ ಹೂವಿನ ಅಲಂಕಾರದ ಮೂಲಕವಾಗಿ ತಾಯಿ ಕಂಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಬರುವಂತಹ ಭಕ್ತರು ಕಣ್ತುಂಬಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಅವರದ್ದೇ ಆದಂತಹ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಕೆಲಸ ಭಕ್ತರು ಮಾಡ್ತಾ ಇದ್ದಾರೆ. ಅವರದ್ದೇ ಆದಂತಹ ಹರಕೆಗಳನ್ನು ಸಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಅರ್ಚಕರು ಕೂಡ ಬರುವಂಥ ಭಕ್ತರಿಗೆ ಅವರಿಗೆ ಅವಶ್ಯಕತೆ ಇರುವಂತಹ ಪೂಜೆಯನ್ನು ಮಾಡಿಕೊಳ್ಳುವಂಥ ಕೆಲಸ ಆಗ್ತಾಯಿದೆ. ಅರ್ಚನೆ ಆಗ್ಬೋದು, ನಾನಾ ರೀತಿಯಾದಂಥ ಭಕ್ತರ ಬೇಡಿಕೆಗೆ ಅನುಗುಣವಾಗಿ ಇಲ್ಲಿರುವಂಥ ಅರ್ಚಕರು ಸಾಕಷ್ಟು ರೀತಿಯಾದಂಥ ಒಂದು ಸೇವೆಯನ್ನು ಸಲ್ಲಿಸುವಂಥ ಕೆಲಸ ಆಗ್ತಾಯಿದೆ. ಸದ್ಯ ಬೆಳಗ್ಗೆ 5 ಗಂಟೆಯಿಂದಲೇ ಬಂದಿರುವಂತಹ ಭಕ್ತರೇನಿದ್ದಾರೆ, ಇಲ್ಲಿವರೆಗೂ ಹೆಚ್ಚು ಕಡಿಮೆ 3,000 ರಿಂದ 4,000ಕ್ಕೂ ಹೆಚ್ಚು ಭಕ್ತರು ಬಂದು ದರ್ಶನ ಮಾಡಿ ಹೋಗುವಂಥ ಕೆಲಸ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿರುವಂಥ ಮೂಲ ಅರ್ಚಕರಿಂದ ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗಿದೆ. ನೋಡ್ತಾ ಹೋಗ್ಬೋದು, ದೇವಿಗೆ ವಿಶೇಷವಾದಂಥ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಆ ತಾಯಿಯ ಶಕ್ತಿ ಎಷ್ಟಿದೆ ಎನ್ನುವಂಥ ನಿಟ್ಟಿನಲ್ಲಿ ಭಕ್ತರಿಗೆ ಗೊತ್ತಿರುವಂಥ ಕಾರಣದಿಂದಾಗಿ ನಿರಂತರವಾಗಿ ಬೆಳಗ್ಗೆ ಏನು ಆರಂಭ ಆಗಿದೆಯೋ 5:30, 6 ಗಂಟೆಗೆ ಆರಂಭ ಆಗಿರುವಂಥ ಒಂದು ಭಕ್ತ ಸಾಗರದ ಒಂದು ಸರತಿ ಸಾಲು ಇಲ್ಲಿವರೆಗೂ ಕೂಡ ನಿಂತಿಲ್ಲ. ಆ ಮೂಲಕವಾದಂಥ ಒಂದು ಭಕ್ತರ ಗಣ ಈ ದೇವಸ್ಥಾನಕ್ಕೆ ಬರುವಂಥ ಕೆಲಸ ಆಗ್ತಾಯಿದೆ. ಅವರದ್ದೇ ಆದಂಥ ಒಂದು ಭಕ್ತಿಪೂರ್ವಕವಾದಂಥ ಮನವಿ ರೂಪದಲ್ಲಿ, ಭಕ್ತಿ ರೂಪದಲ್ಲಿ ತಾಯಿಗೆ ಸಲ್ಲಿಸಿರುವಂಥದ್ದನ್ನು ಕೂಡ ಭಕ್ತರ ರೂಪದಲ್ಲಿ ತೋರಿಸ್ತಾ ಇದ್ದಾರೆ. ಜ್ಯೋತಿಗಳನ್ನು ಬೆಳಗುವ ಮೂಲಕವಾಗಿ ಅವರದ್ದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸುವಂಥ ಆಗ್ತಾ ಇರುವಂಥದ್ದನ್ನು ಕೂಡ ಪ್ರಯತ್ನ ಮಾಡ್ತಾರೆ. ಇಲ್ಲ, ಪುರುಷರು ಕೂಡ ಇದ್ದಾರೆ. ಸ್ವಲ್ಪ ವಯಸ್ಸಾದಂತಹ ವೃದ್ಧರು ಕೂಡ ಬಂದು ತಾಯಿಯ ಮುಂದೆ ತಮ್ಮ ತೋರ್ಪಡಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಅಂದರೆ ಸೇವೆ ಕೂಡ ನಿರಂತರವಾದಂಥ ಸೇವೆ ಕಲ್ಪಿಸುವಂಥ ಕೆಲಸ ಆಗ್ತಿರುವಂಥದ್ರ ಜೊತೆಗೆ ಮಧ್ಯಾಹ್ನ 1:30ಕ್ಕೆ ದೇವಸ್ಥಾನ ಒಂದಷ್ಟು ವಿಶೇಷ ಸೇರಿದಂಥ ನಾನಾ ರೀತಿಯಾದಂಥ ಅದರದ್ದೇ ಆದಂಥ ಸಂಪ್ರದಾಯ ಇರುವಂಥ ಕಾರಣದಿಂದಾಗಿ 1:30ಕ್ಕೆ ಕ್ಲೋಸ್ ಆಗುತ್ತೆ. ಅದಾದ ನಂತರ ಮತ್ತೊಮ್ಮೆ ಶುದ್ಧೀಕರಿಯ ಸೇರಿದಂತೆ ನಾನಾ ರೀತಿಯಾದಂಥ ಪೂಜೆಗಳನ್ನು ಸಲ್ಲಿಕೆ ಮಾಡಿದಾದ ನಂತರ ಮತ್ತೊಮ್ಮೆ ದೇವಸ್ಥಾನ ತೆಗೆಯುವಂಥ ಜೊತೆಗೆ ಇವತ್ತು ಸಂಜೆವರೆಗೂ ಕೂಡ ಅಮಾವಾಸ್ಯೆ ಇರುವಂಥ ಕಾರಣದಿಂದಾಗಿ ಭಕ್ತರು ಈ ಒಂದು ದಿನ ವಿಶೇಷವಾದಂಥ ದಿನ ಎನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡು ಈ ಬರ್ತಿರುವಂಥದ್ದು ಕೂಡ ಭಕ್ತರು ವಿಶೇಷ ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸುವ ಮೂಲಕವಾಗಿ ಉದಾಹರಣೆಯಾಗಿ ಕಾಣಿಸ್ತಾ ಇರುವಂಥ ದೇವಸ್ಥಾನ ಬೆಂಗಳೂರಿಗೆ ಬಹು ಶಕ್ತಿ ದೇವಸ್ಥಾನ, ಅತಿ ಉಳ್ಳಂತಹ ದೇವಸ್ಥಾನ. ಹಾಗೆ ಪ್ರತಿನಿತ್ಯ ಬೆಂಗಳೂರಿನ ಹೊರಭಾಗದಿಂದಲೂ ಕೂಡ ಸಾಕಷ್ಟು ಭಕ್ತರಿಗೆ ಇವತ್ತು ವಿಶೇಷ
ಯುಗಾದಿ ಆದಂಥ ಕಾರಣದಿಂದ ಅವರಿಗೆ ಒಂದು ಭಕ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂಥ ರೀತಿಯಲ್ಲಿ ಇಲ್ಲೊಂದಷ್ಟು ಸೆಕ್ಯೂರಿಟಿ ಪರ್ಪಸ್ ಆಗಿಯೂ ಕೂಡ ಸಿಬ್ಬಂದಿಗಳನ್ನು ನೇಮಕ ಬನಶಂಕರಿ ದೇವಸ್ಥಾನ ಭಕ್ತರಿಗೆ ತೊಂದರೆ ಒಂದು ತೊಂದರೆ. ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬನಶಂಕರಿ ದೇವಸ್ಥಾನದಲ್ಲಿ ಈಗಾಗಲೇ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಭಕ್ತ ಸಾಗರವೇ ಅಲ್ಲಿ ಸೇರಿದೆ. ಹೂವಿನ ಅಲಂಕಾರದೊಂದಿಗೆ ತಾಯಿ ಬನಶಂಕರಿ ದೇವಿಯು ಕೂಡ ಅಲ್ಲಿ ಕಂಗೊಳಿಸಿದ್ದಾಳೆ. ಭಾರತೀಯರಿಗೆ ಹೊಸ ವರ್ಷದ ಸಂಕೇತ ಮತ್ತು ಚೈತ್ರ ಮಾಸದ ಆರಂಭದ ದಿನವಾದ ಯುಗಾದಿ ಹಬ್ಬದ ಸಂಭ್ರಮ. ಹಾಗಾಗಿ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಹೊಸ ವಸಂತ ಆಗಮನದೊಂದಿಗೆ ಹಿಂದಿನ ವರ್ಷದ ಕಹಿ ಅನುಭವಗಳೆಲ್ಲ ಕಳೆದ ಸಿಹಿ ಕನಸುಗಳ ನಿರೀಕ್ಷೆಯಲ್ಲಿ ಜನರು ಎಲ್ಲೆಡೆಯೂ ಕೂಡ ಯುಗಾದಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಎರಡನೇ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು, ಬೆಳಗ್ಗೆಯಿಂದಲೇ ಅಲ್ಲಿ ಭಕ್ತ ಸಮೂಹವೇ ಹರಿದು ಬಂದಿದೆ. ಬನಶಂಕರಿ ತಾಯಿಗೆ ಒಂದು ಕಡೆ ಅಲಂಕಾರ ಮತ್ತು ವಿಶೇಷವಾದಂತಹ ಅಭಿಷೇಕವನ್ನ ಸಲ್ಲಿಸಲಾಗಿದೆ. ಹೊಸ ವರುಷ ಹೊಸತು ಹರುಷ ಎಂಬಂತೆ ಸಂಸ್ಕೃತಿಯ ಹೊಸ ವರ್ಷವಾದ ಯುಗಾದಿಯನ್ನ ಸ್ವಾಗತ ಮಾಡೋದಕ್ಕೆ ಎಲ್ಲರೂ ಕೂಡ ಸಕಲ ತಯಾರಿಯನ್ನ ಮಾಡ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಈಗ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟು ದೇವರ ದರ್ಶನವನ್ನ ಮಾಡೋದು ಕೂಡ ಆಗಿದೆ. ಮುಂಜಾನೆಯಿಂದಲೇ ಸಾಲುಗಟ್ಟಿ ನಿಂತು ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಮಾಡ್ಕೊಡ್ತಿದ್ದೀರಾ?